ಓಂ ವಾಯುರ್ವಿಷ್ಣುಂ ಪ್ರವಿಶ್ಯೈವ ಭೋಗಶ್ಚೈವೋತ್ತರೋತ್ತರಂ ಉತ್ಕ್ರಮ್ಯ ಮಾನುಷಾ ಮುಕ್ತಿಂ ಯಾಂತಿ ದೇಹಕ್ಷಯಾತ್ ಸುರಾಃ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರ್ಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಅಂತೂ ಇಂತೂ ಗುರುಬಲ ಬಂದ ಮೇಲೆ ಮಕರ ರಾಶಿಯವರಿಗೆ ಮೊದಲನೇ ವಿಡಿಯೋ ಮಾಡ್ತಾ ಇದ್ದೀವಿ. ಗುರುಬಲ ಬಂದ್ರೆ ಈ ವಿಡಿಯೋ ಮಾಡ್ಬೇಕಾರೆ ಇಲ್ಲ, ಜೂನ್ 2ನೇ ತಾರೀಕು ಗುರುಬಲ ಬರುತ್ತೆ, ಜೂನ್ 1ನೇ ತಾರೀಕು ಇಂದ ಮಾಸ ಭವಿಷ್ಯ ಅಲ್ವಾ ಇದು ಮಾಡ್ತಾ ಇರೋದು. ಹಾಗಾಗಿ ಕಂಗ್ರಾಚುಲೇಷನ್ಸು ಮಕರ ರಾಶಿಯವರಿಗೆ ಗುರುಬಲ ಬಂದಿದೆ. ಬಂದಂತ ಗುರುಬಲನ ಉಪಯೋಗಿಸ್ಕೊಳ್ಬೇಕಲ್ಲ, ತುಂಬಾ ಇಂಪಾರ್ಟೆಂಟ್. ಗುರುಬಲ ಬಂದಿದೆ ಅಂತ ಮನೇಲಿ ಕುತ್ಕೊಂಡ್ರೆ ಖಂಡಿತ ನಿಮ್ಗೆ ಫಲ ಸಿಗೋದಿಲ್ಲ. ನಿಮ್ ಪ್ರಯತ್ನ ಫಲ ಕೊಡುತ್ತೆ. ಗುರು ಸಪೋರ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ 7th ಹೌಸ್ ನೋಡಿ, ಮಕರ ರಾಶಿಯವರಿಗೆ ಇಷ್ಟು ವರ್ಷ ಯಾರ್ಯಾರಿಗೆ ಮದುವೆ ಆಗೋದಕ್ಕೆ ಕಷ್ಟ ಆಗ್ತಿತ್ತು, ಶುಭ ಕಾರ್ಯ ಆಗೋದಕ್ಕೆ ಕಷ್ಟ ಆಗ್ತಿತ್ತು, ಈ ವರ್ಷದಲ್ಲಿ ಸೂಪರ್ ಆಗಿ ಆಗ್ಬಿಡುತ್ತೆ. ಯಾಕಂದ್ರೆ ಗುರು ಬಂದು ಕೂತಿರೋದೇ 7th ಹೌಸ್, ಎಕ್ಸಾಲ್ಟೆಡ್ ಪೊಸಿಷನ್. ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಮಕರ ರಾಶಿಯವ್ರಿಗೆ ಅದೊಂದು ತುಂಬಾ ಚೆನ್ನಾಗಿರುತ್ತೆ. ಗುರುಬಲ ಇದೆ, ಎಂಜಾಯ್ ಮಾಡಿ. ಯಾವುದೇ ಪರಿಹಾರಗಳು ಏನು ಬೇಕಾಗಿಲ್ಲ. ಲೈಫ್ನ ಎಂಜಾಯ್ ಮಾಡಿ, ಚೆನ್ನಾಗಿ ಸಂಪಾದನೆ ಮಾಡಿ, ಖುಷಿಯಾಗಿ ಆನಂದ ಕುಟುಂಬ ಸಮೇತವಾಗಿ ಇರಿ. ಶುಭ ಕಾರ್ಯಗಳು ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಸಾಧನೆ ಮಾಡಿ. ಇನ್ನು 8ನೇ ತಾರೀಕು ಶುಕ್ರನೂ ಕೂಡ ನಿಮ್ಗೆ 7ನೇ ಮನೆಗೆ ಬರ್ತಾರೆ. ನಿಮ್ ರಾಶಿಯಾಧಿಪತಿ ಶನಿಗೆ ಮಿತ್ರ, ಅವರು ಸೂಪರ್ ಆಗಿದೆ, ಅದು ಕೂಡ ಸಕ್ಸಸ್. ಅಂದ್ರೆ ಮಕರ ರಾಶಿಯವರಿಗೆ 7th ಹೌಸ್ಗೆ ಶುಕ್ರ ಬರೋದು ಮೇಜರ್ ಪ್ಲಸ್ ಪಾಯಿಂಟ್. ನಿಮ್ಗೆ ಏನಾಗ್ತಾರೆ ಶುಕ್ರ? ಒಂದು ಕಡೆ ಶುಕ್ರ ಬಂದು ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಇನ್ನೊಂದು ದಶಮ ಸ್ಥಾನಾಧಿಪತಿ. ಅಂದ್ರೆ ದಶಮ ಅಂತಂದ್ರೆ ಉದ್ಯೋಗದಲ್ಲಿ ಬಲ ಆಗುತ್ತೆ, ಒಳ್ಳೆ ಉದ್ಯೋಗ ಸಿಗುತ್ತೆ, ಸ್ಟ್ಯಾಂಡರ್ಡ್ ಪೊಸಿಷನ್ನು, ಒಂದು ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ನು ಅಥವಾ ಸ್ಥಾನ ಪಲ್ಲಟ, ಉದ್ಯೋಗದಲ್ಲಿ ಏನ್ ಮಾಡ್ಬೇಕು ಅಂತ ನಾವು ಮಾಡ್ಕೋತೀರಾ. ಜೊತೆಗೆ ಪೂರ್ವ ಪುಣ್ಯ ಸ್ಥಾನ 5ನೇ ಮನೆ, ಸಂತಾನಾಭಿವೃದ್ಧಿ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಏನು ಬೇಕು 5ನೇ ಮನೆ, ತುಂಬಾ ಕೋರ್ಟ್ ಕಚೇರಿಯಲ್ಲಿ ಸಕ್ಸಸ್ಸು. ಜೊತೆಗೆ ದಾಯಾದಿಗಳ ಕಲಾ ದೂರ, ಬರ್ಬೇಕಾದ್ರೆ ಆಸ್ತಿಗಳೆಲ್ಲ ಬಂಚೆ ಇರುತ್ತೆ, ಭೂಮಿ ವ್ಯಾಜ್ಯಗಳ ವ್ಯವಹಾರಗಳು ದೂರ ಆಗುತ್ತೆ. ಇದೆಲ್ಲ ಮಕರ ರಾಶಿಯವ್ರಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಇನ್ನು 15ನೇ ತಾರೀಕು ರವಿ ಅವರು 6ನೇ ಮನೆಗೆ ಬರ್ತಾರೆ. ಬಂದ್ರು ಕೂಡ ಅದು ಮಿತ್ರ ಸ್ಥಾನ ಆಗುತ್ತೆ. ಅಷ್ಟಮಾಧಿಪತಿ ಷಷ್ಠದಲ್ಲಿದ್ರೆ ಶುಭ ಫಲ. ಯಾಕಂದ್ರೆ ಅಷ್ಟಮ ಸ್ಥಾನನೂ ಕೆಟ್ಟ ಸ್ಥಾನನೇ, 6ನೇ ಸ್ಥಾನನೂ ಕೆಟ್ಟ ಸ್ಥಾನನೇ, ಪಾಪ ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ. ಹಾಗಾಗಿ ಸೂರ್ಯನಿಂದನೂ ಶುಭ ಫಲ ಅನ್ನುವಂಥದ್ದು ನಿಮ್ಗೆ ಈಗ ಪ್ರಾಪ್ತಿ ಆಗ್ತಾ ಇದೆ. ಅದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್. ಅದೇ ನೆಗೆಟಿವಿಟಿ ಏನಿಲ್ಲ. ಅದ್ರ ಜೊತೆಗೆ ಕುಜ ಅವರು ನಿಮಗೆ ಪಂಚಮ ಸ್ಥಾನಕ್ಕೆ ಬರ್ತಾರೆ. ನೋಡಿ, ಕುಜ ಬಂದು ಮಕರ ರಾಶಿಯವರಿಗೆ, ಮಕರ ರಾಶಿಯಲ್ಲೇ ಕುಜ ಉಚ್ಚ ಸ್ಥಾನ ಆಗೋದು. ಅಂತ ಕುಜ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರ್ತಾರೆ. ಬಟ್ ಅವ್ರಿಗೆ ಬಲ ಇರಲ್ಲ, ಅಲ್ಲಿ ಶತ್ರುವಿನ ಮನೆ, ಅವ್ರಿಗೆ ಬಲ ಇರಲ್ಲ. ಹಾಗಾಗಿ ಒಂದ್ ಸ್ವಲ್ಪ 20ನೇ ತಾರೀಕು ನಂತರ ಕುಜನಿಂದ ಸ್ವಲ್ಪ ಬಲಹೀನತೆ ಬರುತ್ತೆ, ಬಿಟ್ರೆ ಇನ್ನೇನು ದೊಡ್ಡ ಸಮಸ್ಯೆ ಇಲ್ಲ. 22ನೇ ತಾರೀಕು ಬುಧನು 7th ಹೌಸ್ಗೆ ಬಂದ್ಬಿಡ್ತಾರೆ. ಅದು ಶುಭ ಫಲನೇ, ಏನು ತೊಂದರೆ ಇಲ್ಲ. ನಿಮ್ಗೆ ಯಾವ್ದು ಶನಿ ಕಾಟ, ಶನಿ ಬಾಧೆ ಇಲ್ಲ. ಹಾಗಾಗಿ ಯಾವುದು ಪರಿಹಾರಗಳಿಲ್ಲ. ಒಂದ್ ಕಡೆ ಗುರು ಪರಿಹಾರನೂ ಇಲ್ಲ, ಒಂದ್ ಕಡೆ ಶನಿ ಪರಿಹಾರನೂ ಇಲ್ಲ, ಒಂದ್ ಕಡೆ ಯಾವುದೇ ಪರಿಹಾರಗಳು ಬೇಕಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ನಿಮ್ಮ ಮೂಲ ಜಾತಕ ನೀವು ತೋರಿಸ್ಕೊಂಡು ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದು ಏನೂ ಇಲ್ಲ. ನಿಮ್ಗೇನಾದ್ರೂ ಕೆಟ್ಟದಾಗ್ತಾ ಇದ್ರೆ, ಗುರುಗಳೇ ನೀವೆಲ್ಲ ಒಳ್ಳೇದು ಹೇಳ್ತಾ ಇದ್ರೆ, ಕೆಟ್ಟದಾಗ್ತಾ ಇದ್ರೆ ನಮಗೆ ಅಂತ ಅನ್ಸಿದ್ರೆ ಮಾತ್ರ ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷರಿಗೆ ತೋರಿಸಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸಿ ಏನಾದ್ರೂ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಏನು ತೊಂದರೆ ಇಲ್ಲ. ಶನಿ ಯಾವುದು ಬಾಧೆ ಇಲ್ಲ, 3rd ಹೌಸಲ್ಲಿ ಇದ್ದಾರೆ, ನಿಮ್ಮ ರಾಶಿಯಾಧಿಪತಿನೇ ಚೆನ್ನಾಗಿದ್ದಾರೆ ಧೈರ್ಯ ಸ್ಥಾನದಲ್ಲಿ. ಆದ್ರೂ ಸಹ ನಿಮಗೆ 27ನೇ ತಾರೀಕು ಶನಿ ಪ್ರದೋಷ ಬರುತ್ತೆ. ಅವತ್ತು ಶಿವನನ್ನ ಮತ್ತೆ ನಂದಿನ ದರ್ಶನ ಮಾಡಿ, ಅದರಿಂದ ತುಂಬಾ ಒಳ್ಳೇದು. ಯಾಕಂದ್ರೆ 2028ಕ್ಕೆ ಬರುತ್ತೆ ನಿಮ್ಗೆ ಅರ್ಧಾಷ್ಟಮ ಶನಿ. ಅದಕ್ಕೆ ಇವತ್ತೇ ಪ್ರಿಪೇರ್ ಆಗಿ ಅಲ್ವಾ. ಜನರಲೈಸ್ ಆಗಿ ನೋಡೋಣ. ಸಾರ್ಥಕದ ಜೀವನ ಅಂದ್ರೆ ಸಂಪೂರ್ಣ ಸಾರ್ಥಕದ ಜೀವನ ನಿಮಗೆ ಅಭಿವೃದ್ಧಿ ಆಗತ್ತೆ ಈ ತಿಂಗಳಿಂದ. ನಿಮ್ಮ ವೃತ್ತಿಯಲ್ಲಿ ನಿಮಗೆ ಎಂದೂ ಸಿಗದಂತಹ ಗೌರವ, ಮನೆ ಕಟ್ಟುವ ಹಾಗೂ ಖರೀದಿ ಮಾಡುವಂತಹ ಮನಸ್ಸು ನಿಮ್ಮದಾಗುತ್ತೆ, ಸಕ್ಸಸ್ ಆಗುತ್ತೆ, ಆರೋಗ್ಯದಲ್ಲಿ ವೃದ್ಧಿ, ಶುಭದಾಯಕ, ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಮಾಸ, ಮಧ್ಯವರ್ತಿ ಕೆಲಸ ಮಾಡುವಂತವ್ರಿಗಂತೂ ಅದ್ಭುತವಾದ ಧನಲಾಭ, ಅಧಿಕ ತಿರುಗಾಟದಲ್ಲಿ ಸಕ್ಸಸ್, ಅದರಲ್ಲೂ ಸಂಪಾದನೆ, ವಾಹನ, ನೂತನ ವಾಹನ ಯೋಗ, ವಾಹನ ಚಾಲನೆಯಲ್ಲೂ ಕೂಡ ಅದ್ಭುತವಾಗಿರುತ್ತೆ, ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿ, ಲಾಭದಾಯಕವಾಗಿರುತ್ತೆ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಸಂತಸದ ವಾತಾವರಣ. ರೈತರಿಗಂತೂ ತುಂಬಾ ಚೆನ್ನಾಗಿ ನಗ್ತಾರೆ, ಸಂತೋಷವಾಗಿ ನಗ್ತಾರೆ, ಹೊಟ್ಟೆಯಿಂದ ನಗ್ತಾರೆ, ಮೇಲ್ಮೇಲೆ ನಗೋದಲ್ಲ, ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಉತ್ತಮ ಪ್ರಗತಿ, ಮೃಷ್ಟಾನ್ನ ಭೋಜನ ಪ್ರಾಪ್ತಿ, ಏನೇನ್ ನಿಧಾನಗತಿ ಇದೆಯೋ, ಸೋಂಬೇರಿತನ ಇದೆಯೋ ಎಲ್ಲ ದೂರವಾಗ್ಬಿಡುತ್ತೆ ಈ ತಿಂಗಳಿಂದ. ಆಲಸ್ಯಗಳು ದೂರ ಆಗಿ ಕೆಲಸ ಕಾರ್ಯಗಳಲ್ಲಿ ಸ್ಪೀಡ್ ಆಗೋದು, ಗೋಲ್ ರೀಚ್ ಆಗೋದು, ರಾಜಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೆ ಅಧಿಕಾರ ಸಿಗೋದು, ಒಳ್ಳೆ ಸ್ಥಾನಮಾನ, ಗೌರವ, ಅಭಿವೃದ್ಧಿ ಆಗುವಂಥದ್ದು, ರಾಜಕೀಯ ವ್ಯಕ್ತಿರತಕ್ಕಂಥವ್ರಿಗೆ ತೃಪ್ತಿದಾಯಕವಾಗೋದು, ಅಧಿಕಾರದ ಪಟ್ಟಕ್ಕೆ ಇರುವಂತಹ ಸಾಹಸ, ಹೋಟೆಲ್ ಉದ್ಯಮಗಳಿಗೆ ಉತ್ತಮ ಲಾಭ, ಮಿತ್ರರಿಂದ ಸಹಾಯ, ಮನೆಯಲ್ಲಿ ಸಂತಸದ ವಾತಾವರಣ, ವಿವಾಹ ಸಂಬಂಧಪಟ್ಟ ಹಾಗೂ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಜಯಪ್ರಾಪ್ತಿ, ಅತ್ಯಂತ ಶುಭದಾಯಕ, ಷೇರು ವ್ಯವಹಾರದಲ್ಲಿ ಉತ್ತಮ ಫಲ, ಧನಲಾಭ,
ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳ ಸಪೋರ್ಟ್ ಸಿಗುವಂಥದ್ದು, ಬಂಡವಾಳ ಹೂಡಿಕೆಗೆ ಈ ಮಾಸ ತುಂಬಾ ಚೆನ್ನಾಗಿರುತ್ತೆ. ಹಿರಿಯರು ಮಾತುಗಳನ್ನ ನೀವು ಚಾಚು ಚಪ್ಪದೆ ಕೇಳಿ, ಅದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೇದಾಗತ್ತೆ. ಮತ್ತೆ ನಿಮ್ಮ ಪರ್ಸನಲ್ ವಿಚಾರಗಳಲ್ಲಿ ನೀವು ಸಕ್ಸಸ್ ಅನ್ನ ಹೊಂದುತ್ತೀರಾ, ನೆಗೆಟಿವಿಟಿ ದೂರ ಆಗತ್ತೆ, ಸ್ಥಾನಪಲ್ಲಟ ಟ್ರಾನ್ಸ್ಫರ್ಸ್ ಆಗುವಂತ ಸಾಧ್ಯತೆ, ಅದು ನಿಮಗೆ ಖುಷಿಕರ ವಿಚಾರ ಕೂಡ ಆಗತ್ತೆ. ಅದು ಭೂ ವ್ಯವಹಾರ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಶುಭ ಫಲ ಇರುತ್ತೆ. ಧನಾಭಿವೃದ್ಧಿ ಸಾಧ್ಯತೆ ಆಗಿರೋಂಥದ್ದು. ಹೊಸ ಕೆಲಸ ಸಿಕ್ಕಿದ್ರೆ ಖಂಡಿತ ಶಿಫ್ಟ್ ಆಗ್ಬಿಡಿ, ಜಂಪ್ ಆಗ್ಬಿಡಿ, ತುಂಬಾ ಒಳ್ಳೇದು. ಏನಾದ್ರು ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ಬೇಕಂದ್ರೂ ಕೂಡ ಸರಿ, ಉದ್ಯೋಗ ಮಾಡ್ಬೇಕಂದ್ರೂ ಸರಿ, ಅದು ನಿಮ್ಗೆ ನಡೆಯುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ಸ್ವಲ್ಪ ಸಹಾಯನೂ ಅದಕ್ಕೆ ಸಿಗುತ್ತೆ ನಿಮ್ಗೆ. ನೂತನ ಚರಾಸ್ತಿ ಸ್ಥಿರಾಸ್ತಿ ಎರಡೂ ಸಿಗುವಂತ ಸಾಧ್ಯತೆ, ಅದರಿಂದ ತೃಪ್ತಿದಾಯಕ. ನಿಮ್ಮ ಜ್ಞಾನದಿಂದ ಬರುವ ಕಷ್ಟಗಳನ್ನ ಸುಲಭವಾಗಿ ಎದುರಿಸ್ತೀರಾ. ಕಷ್ಟಗಳು ತುಂಬಾ ಕಡಿಮೆನೆ, ಬರುವಂತದ್ದನ್ನು ಎದುರಿಸ್ತೀರಾ ಅಂತ ತೊಂದರೆ ಇಲ್ಲ. ದೇವಾಲಯ ದರ್ಶನಗಳು, ಕುಟುಂಬದಿಂದ ನೆಮ್ಮದಿಯ ವಾತಾವರಣ, ಕೈಗಾರಿಕೋದ್ಯಮದಲ್ಲಿ ದೊಡ್ಡ ಅಭಿವೃದ್ಧಿ, ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಶುಭ ಫಲ. ಅದೃಷ್ಟದ ಮಾಸವಾಗಿ ಐಶ್ವರ್ಯ ಪ್ರಾಪ್ತಿಯಾಗಿ ಗೌರವ ಅಭಿವೃದ್ಧಿ ಆಗುತ್ತೆ. ಇನ್ನು ವಾಹನ ಯೋಗ ಅಂತಿದೆ, ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಗಂಟ್ಲು ಮತ್ತೆ ಹೊಟ್ಟೆ ಸಂಬಂಧಪಟ್ಟಂತ ರೋಗ ಬರ್ಬೋದು, ಉದರ ರೋಗಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಹೆಣ್ಣು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ಈ ಮಾಸ, ರೈತರಿಗೆ ಉತ್ತಮ ಮಾಸ, ಜೊತೆಗೆ ಸ್ತ್ರೀಯರಿಗೂ ತುಂಬಾ ಉತ್ತಮ ಮಾಸ ಆಗಿರುತ್ತೆ. ಪ್ರಗತಿ ಹೆಚ್ಚು ಕಾಣೋದಕ್ಕೆ ಮೊದಲನೇ ಸ್ಟೆಪ್ ಮಕರ ರಾಶಿಯವರಿಗೆ ಈ ತಿಂಗಳು. ಇದೇ ಲಾಸ್ಟ್ ಸ್ಟೆಪ್ ಅಲ್ಲ, ಈ ತಿಂಗಳು ನೀವೆಲ್ಲ ರೆಡಿ ಮಾಡ್ಕೋತೀರಾ. ಅಂದ್ರೆ ಅಭಿವೃದ್ಧಿಗೆ, ಸಕ್ಸಸ್ಗೆ, ಸಾಧನೆಗೆ ರೆಡಿ ಮಾಡ್ಕೋತೀರಾ. ಹೋಗ್ತಾ 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 ಗುರುಬಲ ನಿಮ್ಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅವಾಗ ನಿಮ್ಗೆ ಸಕ್ಸಸ್ ಆಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ, ಚೆನ್ನಾಗೂ ಇರ್ತೀರಾ, ತೊಂದರೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಓವರ್ ಆಲ್ ನೋಡಿದಾಗ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ವಿಶೇಷವಾಗಿ ಇದೆ ನಿಮಗೆ ಮಕರ ರಾಶಿಯವರಿಗೆ. ಚಿಂತೆ ಮಾಡೋದು ಬೇಡ, ಏನು ದೊಡ್ಡ ದೊಡ್ಡ ಬೇಡಿಕೆಗಳನ್ನ ಬೇಡ್ಕೊಳ್ಳೋದು ಬೇಡ. ಸದ್ಯಕ್ಕೆ ನಿಮ್ಗೆ ಏನು ವೃತ್ತಿ ಇದೆಯೋ, ನೀವೇನು ವಿದ್ಯೆ ಕಲ್ತಿದ್ದೀರೋ, ಏನು ಬಿಸ್ನೆಸ್ ಉದ್ಯೋಗ ಏನ್ ಮಾಡ್ತಿದ್ದೀರೋ ಅದರಲ್ಲಿ ಪ್ರಯತ್ನ ಜಾಸ್ತಿ ಪಡಿ, ಸಕ್ಸಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಗುರು ಸಪೋರ್ಟ್ ಮಾಡ್ತಾರೆ, ಶುಕ್ರ ಸಪೋರ್ಟ್ ಮಾಡ್ತಾರೆ, ಶನಿ ಸಪೋರ್ಟ್ ಮಾಡ್ತಾರೆ, ಕುಜ ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ರಾಹು ಕೇತುಗಳು ಸಪೋರ್ಟ್ ಮಾಡ್ತಾರೆ, ಈವನ್ ಸೂರ್ಯನು ಸಪೋರ್ಟ್ ಮಾಡ್ತಾರೆ. ಗ್ರಹಗಳು ಯಾವುದು ಸಪೋರ್ಟ್ ಮಾಡ್ತಾ ಇಲ್ಲ ಮಕರ ರಾಶಿಯವರಿಗೆ. ಅದ್ಭುತವಾಗಿದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಈ ಒಂದು ಒಳ್ಳೆ ಬ್ಯೂಟಿಫುಲ್ ಟೈಮ್ ನಿಮ್ಗೆ ಸಿಗ್ತಾ ಇದೆ. ಇದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ದಡ್ಡರಾಗಿ ಹೋಗ್ತೀರಾ. ಖಂಡಿತ ಅದನ್ನ ಕೆಲಸ ಮಾಡಕ್ ಹೋಗಿ ಉಪಯೋಗಿಸ್ಕೊಳ್ಳಿ. ಆದ್ರೂ ನಿಮ್ಮ ಇಷ್ಟೆಲ್ಲ ಒಳ್ಳೇದು ಹೇಳ್ತಾ ಇದ್ದೀರಾ ಗುರುಗಳೇ, ನೀವೇನೋ ತುಂಬಾ ಒಳ್ಳೇದು ಹೇಳ್ತಾ ಇದ್ದೀರಾ, ಅದ್ಭುತ, ಶ್ರೀಮಂತರಾಗ್ಬಿಡ್ತೀನಿ, ಕೋಟ್ಯಾಧೀಶರ, ಅದು ಇದು ಹೇಳ್ತಾ ಇದ್ದೀರಾ, ನಂಗೆ ಏನು ಆಗ್ತಾ ಇಲ್ಲ, ನಾನು ಇನ್ನ ಕೆಳಗೆ ಹೋಗ್ತಾ ಇದೀನಿ, ಸಮಸ್ಯೆ ಆಗ್ತಾ ಇದೆ ಅಂದಾಗ ನಿಮ್ಮ ಜನ್ಮ ಜಾತಕವನ್ನ ತೋರಿಸ್ಕೋಬೇಕು. ಅದ್ರಲ್ಲಿ ಏನಾದ್ರು ಪರಿಹಾರಗಳು ಸಮಸ್ಯೆ ಇದ್ರೆ ಪರಿಹಾರ ಮಾಡ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ. ಗೋಚಾರದ ಲೈಫನ್ನ ಎಂಜಾಯ್ ಮಾಡ್ಬೋದು, ಚೆನ್ನಾಗಿರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ಪರಿಹಾರಗಳು ಬೇಕಾಗಿಲ್ಲ. ಜೂನ್ ತಿಂಗಳ ಮಾಸ ಭವಿಷ್ಯ ಮಕರ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.